ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಚಾನಲ್ಗೂ ಕೂಡ ಸ್ವಾಗತವನ್ನು ಕೋರ್ತಾ ಇವತ್ತಿನ ವಿಡಿಯೋದಲ್ಲಿ ಭಿನ್ನರಾಶಿಯ ಸಮಸ್ಯೆಗಳು, ಭಿನ್ನರಾಶಿಯಲ್ಲಿರುವ ಸಮಸ್ಯೆಗಳನ್ನು ಯಾವ ರೀತಿ ಬಿಡಿಸಬೇಕು, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಂಥ ಭಿನ್ನರಾಶಿಯಲ್ಲಿ ಸ್ವಲ್ಪ ಕಠಿಣ ಅನಿಸುವಂಥ ಲೆಕ್ಕಗಳನ್ನು ಇವತ್ತಿನ ವಿಡಿಯೋದಲ್ಲಿ ಶುರು ಮಾಡೋಣ. ಅದನ್ನು ಸುಲಭವಾಗಿ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಇಲ್ಲಿ ನೋಡೋಣ್ರಿ. ಮೊದಲನೇ ಪ್ರಶ್ನೆ ನೋಡೋಣ್ರಿ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾಯಿದೆ ನೋಡ್ರಿ. ಒಂದು ಸಂಖ್ಯೆಯ 5ನೇ 3 ಭಾಗದ 8ನೇ 5 ಭಾಗವು 75 ಆಗಿದ್ದರೆ ಆ ಸಂಖ್ಯೆಯ 12ನೇ 7 ಭಾಗ ಎಷ್ಟು? ನೋಡ್ರಿ, ಒಂದು ಸಂಖ್ಯೆಯ 5ನೇ 3 ಭಾಗದ 8ನೇ 5 ಭಾಗವು 75 ಆಗಿದ್ದರೆ ಆ ಸಂಖ್ಯೆಯ 12ನೇ 7 ಭಾಗ ಎಷ್ಟು? ಈ ರೀತಿ ಪ್ರಶ್ನೆ ಕೇಳಿದಾಗ ಮೊದಲಿಗೆ ನಾವು ಇದನ್ನು ಸರಿಯಾಗಿ ಓದ್ಕೋಬೇಕು. ಎಕ್ಸ್ ಇಟ್ಕೊಂಡು ಮಾಡುವಂಥದ್ದು ಗೊತ್ತಿರಬೇಕು. ಒಂದು ಆ ಸಂಖ್ಯೆ ಎಕ್ಸ್ ಆಗಿರಲಿ. ಬೀಜಗಣಿತದ ಸ್ವಲ್ಪ ಕಲ್ಪನೆ ನಮ್ಗೆ ಗೊತ್ತಿದ್ರು ಸಾಕು. ಆ ಸಂಖ್ಯೆ ಎಕ್ಸ್ ಅಂತ ಇಟ್ಕೊಂಡು, ಆ ಸಂಖ್ಯೆ ಎಕ್ಸ್ ಇರಲಿ. ಈಗ ಆ ಸಂಖ್ಯೆ, ಒಂದು ಸಂಖ್ಯೆ ಅಂತ ಗೊತ್ತಾಯ್ತು, ಎಕ್ಸ್ ಅಂದರೆ ಆ ಸಂಖ್ಯೆ ಅಂತ ತಿಳ್ಕೊಂಬಿಡ್ರಿ. ಈ ಸಂಖ್ಯೆಯ 5ನೇ 3 ಭಾಗ ಅಂದರೆ ರ ಅಂದರೆ ಗುಣಾಕಾರ. 5ನೇ 3 ಭಾಗ ಒಂದು ಯಾವುದೋ ಒಂದು ಉತ್ತರ ಬಂದೈತೆ ಅಂತ ಇಟ್ಕೊಳ್ರಿ. ಅದರ ಮತ್ತು ರ ಅಂದರೆ ಮತ್ತೆ ಗುಣಾಕಾರ. 8ನೇ 5 ಭಾಗ, 8ನೇ 5 ಭಾಗ ಯಾವುದಕ್ಕೆ ಸಮ ಐತೆ ರೀ? 75ಕ್ಕೆ ಸಮ ಐತಿ. 75 ಆಗಿದ್ದರೆ ಅಂದರೆ ಒಂದು ಸಂಖ್ಯೆಯ 5ನೇ 3 ಭಾಗವು ರ 8ನೇ 5 ಭಾಗ 75 ಆಗೈತಿ. ಹಾಗಾದ್ರೆ ಆ ಸಂಖ್ಯೆಯ 12ನೇ 7 ನಮ್ಗೆ ಬೇಕಾಗಿದ್ದು ಆ ಸಂಖ್ಯೆಯ ಎಕ್ಸದ 12ನೇ 7 ಬೇಕೀಗ. ಹಾಗಾದರೆ ಮೊದಲು ಎಕ್ಸದ ಬೆಲೆ ಕಂಡು ಹಿಡ್ಕೊಳ್ಳೋಣ. ಆಮೇಲೆ ಅಲ್ಲಿ ಎಕ್ಸ್ ಜಾಗದಾಗ ತುಂಬಿದ್ರೆ ಅಂದ್ರೆ ನಿಮ್ಗೆ ಆನ್ಸರ್ ಸಿಗ್ತದೆ. ಈಗ ನೋಡಿರಿ, 5 ಒಂದಲೇ ಹಾಗಾದ್ರೆ ಎಷ್ಟಾಯ್ತು ರೀ? 3x ಅಥವಾ 3 x ಅಂತ ಇಟ್ಕೋರಿ. 3x ಆಯಿತು, ಬಾಗ್ಲೆ 8 ಆಯಿತು, ಇದು 75. ಈಸಿಯಾಗಿ ನಿಮಗೆ ಗೊತ್ತಾಗೋ ಸಲುವಾಗಿ ಡೀಟೇಲಾಗಿ ಹೇಳ್ತೇನೆ, ಇನ್ನಷ್ಟು ಫಾಸ್ಟಾಗಿ ಬಿಡಿಸ್ಬೋದು. ಈಗ ಎಕ್ಸದ ಬೆಲೆ ಬೇಕಂದ್ರೆ ಈಗ ಭಾಗಾಕಾರ ಇದ್ದಿದ್ದು ಗುಣಾಕಾರ ಆಯಿತು, ಇಲ್ಲಿ ಗುಣಾಕಾರ ಇದ್ದಿದ್ದು ಭಾಗಾಕಾರ ಆಯಿತು. ಈಗ ಎಕ್ಸದ ಬೆಲೆ ಬರ್ತದೆ ನೋಡಿರಿ. 3 ಒಂದಲೇ 3 2 6 ಕ್ಯಾನ್ಸಲೇಷನ್ ಮಾಡಿರಿ. ಈಗ 1 ಉಳಿತು, 15 ಆಯಿತು, 3 5 15. ಹಾಗಾದರೆ ಎಕ್ಸದ ಬೆಲೆ 25 8 200. ನಮಗೆ ಎಕ್ಸದ ಬೆಲೆ ಕೇಳಿಲ್ಲ. ಈಗ ಅದರ 12ನೇ 7 ಭಾಗ ನೋಡ್ರಿ. 200ರ ಅಂದರೆ ಗುಣಾಕಾರ ಮಾಡಿರಿ, 12ನೇ 7 ಮಾಡಿರಿ. ಇಲ್ಲಿ ಕ್ಯಾನ್ಸಲೇಷನ್ ಮಾಡಿರಿ. ಅಂದರೆ ಇದು ಎಕ್ಸದ ಅಲ್ಲಿ ಬರ್ದೀವಲ್ಲ 12ನೇ 7. ಇಲ್ಲಿ ಎಕ್ಸ್ ಜಾಗದಾಗ ಇಲ್ಲಿ ಆನ್ಸರ್ ತುಂಬ್ರಿ, ನಿಮ್ಗೆ ಸಿಗ್ತದೆ. 2 6 2 100. ನೆಕ್ಸ್ಟ್ ಮತ್ತೆ 2ರಿಂದ ಭಾಗ ಹೋಗತ್ರಿ. 2 3 2 50. ನೋಡಿರಿ, 5 7 35, 350/3 ಆಯ್ತು ರೀ. ಮತ್ತು ಇದನ್ನು ಮಿಶ್ರ ಭಿನ್ನರಾಶಿಯಾಗಿ ಮಾಡ್ಬೋದು, ಅಥವಾ ಅಲ್ಲಿ ಆಪ್ಷನ್ ಯಾವ ರೀತಿ ಇರ್ತೈತೆ ಅದನ್ನ ಆ ಪ್ರಕಾರ ಮಾಡಿರಿ. 3 ಒಂದಲೇ 3, ನೆಕ್ಸ್ಟ್ ಮತ್ತು 3 ಒಂದಲೇ 3, 2 ಉಳಿತು 25, 3 6 18, ಮತ್ತು 2 ಉಳಿತು 3 6 18. ಹಿಂಗೂ ಬರಿಬೋದು. ಇಲ್ಲ ಅಂದರೆ ನಮ್ಗೆ ಭಿನ್ನರಾಶಿ ಒಳಗೆ ಕೇಳಿದ್ರು ಅಂದರೆ 2 ಉಳಿದೈತಿ, ಆ 2 ಮ್ಯಾಗ ಬರೀರಿ, ಛೇದ ಹಂಗೆ ಬರೀರಿ. ಇದು ಫೈನಲ್ ಆನ್ಸರ್ ನಿಮ್ಗೆ ಸಿಗ್ತೈತಿ. ಪಾಯಿಂಟ್ನಾಗ ಆತಂದ್ರೆ 116.66 ಬರ್ತದೆ. 2 3 6 18 ಮತ್ತು 2 ಇತ್ತು 3 6 18. ಈ ರೀತಿ ಇದು ಸರಳವಾಗಿ ನಾವು ಬಿಡಿಸ್ಬೋದು. ಈಗ ಮುಂದಿನ ಪ್ರಶ್ನೆ.
ಒಂದು ಸಂಖ್ಯೆಯ ಇದೇ ರೀತಿ ಇನ್ನೊಂದು ಪ್ರಶ್ನೆ ಇದೆ. ಒಂದು ಸಂಖ್ಯೆಯ 9/7 ಭಾಗದಿಂದ 16 ಕಡಿಮೆ ಮಾಡಿದರೆ ಅದೇ ಸಂಖ್ಯೆಯ 5/3 ಭಾಗಕ್ಕೆ 20 ಸೇರಿಸಿದರೆ 20 ಸೇರಿಸಿದ ಮೌಲ್ಯಕ್ಕೆ ಸಮವಾಗುತ್ತದೆ. ಆ ಸಂಖ್ಯೆ ಎಷ್ಟು? ನೋಡಿ, ಇಲ್ಲಿ ಸಹಿತ ಒಂದು ಸಂಖ್ಯೆ ಐತೆ, ಆ ಸಂಖ್ಯೆ ಎಕ್ಸ್ ಅಂತ ಇಟ್ಕೊಂಡ್ರಿ. ಈಗ ಆ ಸಂಖ್ಯೆ ಎಕ್ಸ್ ಆಗಿರಲಿ, ಆ ಸಂಖ್ಯೆ ಎಕ್ಸ್ ಇರಲಿ. ಈಗ ನೋಡ್ರಿ, ಆ ಸಂಖ್ಯೆಯ 9/7 ಭಾಗ ಅಂದರೆ ಎಕ್ಸದ 9/7 ಭಾಗದಿಂದ 16 ಕಡಿಮೆ ಮಾಡಿದಾಗ, ಇದರೊಳಗೆ 16 ಮೈನಸ್ ಮಾಡಿದರೆ ಅದೇ ಸಂಖ್ಯೆಯ ನೋಡ್ರಿ, ಅದೇ ಸಂಖ್ಯೆಯ 5/3 ಭಾಗಕ್ಕೆ 20 ಸೇರಿಸಿದ ಮೌಲ್ಯಕ್ಕೆ ಸಮವಾಗಿದೆ. ಅದೇ ಸಂಖ್ಯೆ ಮತ್ತೆ ಎಕ್ಸ್ ಐತ್ರಿ, ಸಮವಾಗಿದೆ ಅನ್ನೋ ಸಮಚಿಹ್ನೆ ಹಾಕೊಂಡು ಇದರ ಎಕ್ಸದ 5/3 ಭಾಗದೊಳಗೆ ಪ್ಲಸ್ 20 ಸೇರಿಸಿದರೆ ಅಂದರೆ 20 ಕೂಡಿಸಿದಾಗ ಇದಕ್ಕೆ ಸಮ ಐತಿ. ನೋಡ್ರಿ, ಇಲ್ಲಿ ಕ್ಲಿಯರಾಗಿ ಅರ್ಥ ಮಾಡ್ಕೊರಿ. ಒಂದು ಸಂಖ್ಯೆಯ 9/7 ಭಾಗದಲ್ಲಿ 16 ಕಳೆದಾಗ ಅದು ಯಾವುದಕ್ಕೆ ಸಮ ಐತ್ರಿ? ಅದೇ ಸಂಖ್ಯೆಯ 5/3 ಭಾಗದಲ್ಲಿ 20 ಸೇರಿಸಿದಾಗ ಅದು ಸಮವಾಗೈತಿ. ಈಗ ಆ ಸಂಖ್ಯೆ ಯಾವುದು ಅಂತ ಕೇಳಾಕ್ತಾರೆ. ಅದರ ಬೆಲೆ ಮೌಲ್ಯ ಅಂದರೆ ಅದರ ಬೆಲೆಗೆ ಸಮವಾಗಿದೆ ಅಂತ. ಈಗ 7x/9 ಮೈನಸ್ 16, ಇಲ್ಲಿ 3x/5 ಪ್ಲಸ್ 20. ಎಕ್ಸದ ಬೆಲೆ ಕಂಡು ಹಿಡಿಬೋದು ನಾವು. ಸಂಖ್ಯೆಗಳು ಒಂದು ಕಡೆ, ಅಕ್ಷರಗಳನ್ನು ಒಂದು ಕಡೆ ಮಾಡಿರಿ. 7x/9 ಇದು ಪ್ಲಸ್ ಇರ್ತೈತಿ, ಈ ಕಡೆ ಬಂದರೆ ಮೈನಸ್ ಆಯ್ತು. ಅಂದ್ರೆ RHS LHS ಅಂತ ಇರ್ತೈತಿ. ಎಡಭಾಗ ಬಲಭಾಗ ಅಂತ ಇರ್ತೈತಿ. ಬಲಭಾಗದ ಎಡಭಾಗಕ್ಕೆ ತೊಗೊಂಡಾಗ ಪ್ಲಸ್ ಇದ್ದಿದ್ದು ಮೈನಸ್ ಆಕತಿ, ಮೈನಸ್ ಇದ್ರೆ ಪ್ಲಸ್ ಆಕತಿ, ಗುಣಾಕಾರ ಇದ್ರೆ ಭಾಗಾಕಾರ, ಭಾಗಾಕಾರ ಇದ್ರೆ ಗುಣಾಕಾರ. ಇದು ನಿಮಗೆ ನಿಯಮಗಳು ಗೊತ್ತಿರಬೇಕು. ಈಗ ಪ್ಲಸ್ ಇತ್ತು, ಈ ಕಡೆ ಬಂದರೆ ಏನಾಯ್ತು? ಮೈನಸ್ ಆಯಿತು. ಇಲ್ಲಿ 20 ಇದು ಮೈನಸ್ ಇತ್ತು, ಆ ಕಡೆ ಕಳಿಸ್ರಿ, ಪ್ಲಸ್ 16. ಈಗ ಆನ್ಸರ್ ನೋಡ್ರಿ, ಛೇದಗಳ ಲಸ ತೆಗಿಬೇಕು. 9×5 45 ಆಯ್ತು ರೀ. 9×5 5 9 7×5 35 ಎಕ್ಸ್ ಮೈನಸ್ 9×3 27 ಎಕ್ಸ್, ಇಲ್ಲಿ 36 ಆಯಿತು. 27 ಕಳೆದಾಗ 35 ಎಕ್ಸ್ ಒಳಗೆ 27 ಎಕ್ಸ್ ಕಡೀರಿ. ಈಗ 8 ಎಕ್ಸ್ ಉಳಿತು. 8 x/45 36. ಈಗ ಇದನ್ನು ಕಂಟಿನ್ಯೂಟ್ಲಿ ಮಾಡೋಣ. ಈಗ 8x = 36, ಇಲ್ಲಿ ಭಾಗಾಕಾರ ಇದ್ದಿದ್ದು ಗುಣಾಕಾರ ಆಯಿತು. ನೆಕ್ಸ್ಟು x = 36 × 45/8. ಈಗ 4ರಿಂದ 4 2 4 9 x ಸಿಗ್ತೈತಿ. ಈಗ ನಿಮ್ಗೆ 9 45 9 ಮಾಡಿರಿ. 9×5 45 4 9×4 36 40/2 ಅಂದರೆ 200 2 2 0 2 2 ಇಷ್ಟು ಆನ್ಸರ್ ಆಯಿತು. ಈ ರೀತಿ ನಾವು ಎಕ್ಸದ ಬೆಲೆಯನ್ನು ಕಂಡುಹಿಡಿಯುವ ಮೂಲಕ ಆ ಸಂಖ್ಯೆಯನ್ನು ಇಲ್ಲಿ ಸರಳವಾಗಿ ಕಂಡುಹಿಡಿಬೋದು. ಈ ರೀತಿ ಪ್ರಶ್ನೆಗಳು ಇನ್ನಷ್ಟು ನೋಡೋಣ.